ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲೆಕ್ಟ್ರಿಕ್ ವೆಹಿಕಲ್ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರೋದು ಒಂದು 4-5 ಬ್ರ್ಯಾಂಡ್ಗಳು: ಓಲಾ, ಏಥರ್, ಟಿ ವಿ ಎಸ್ ಐಕ್ಯೂಬ್ ಮತ್ತು ಬಜಾಜ್ ಚೇತಕ್. ಸೊ ಇದಿಷ್ಟು ಗಾಡಿಗಳು ನಿಮಗೆ ಮೊಪೆಡಲ್ಲಿ ಈ ಇಷ್ಟು ಗಾಡಿಗಳು ಬರುತ್ತೆ. ಸೊ ಬಟ್ ನಾನು ಇವಾಗ ಹೇಳ್ತಿರೋ ವಿಡಿಯೋ ಏನಪ್ಪ ಅಂದರೆ, ಏಥರಲ್ಲಿ ಒಂದು ಹೊಸ ಸ್ಕೂಟರ್ನ ಲಾಂಚ್ ಮಾಡಿದ್ದಾರೆ. ಈ ಜನವರಿ 2024 ಒಂದು ನ್ಯೂ ಮಾಡೆಲ್ನ ಲಾಂಚ್ ಮಾಡಿದ್ದಾರೆ. ಅದು ಹೇಗಿದೆ ಮತ್ತು ನಿಮಗೆ ಏಥರ್ ಅಂದ ತಕ್ಷಣ ಗೊತ್ತು, ಒಂದು ಟ್ರಸ್ಟಬಲ್ ಬ್ರ್ಯಾಂಡು. ಏಥರ್ ಆಲ್ಮೋಸ್ಟ್ ಒಂದು ಕ್ವಾಲಿಟಿ ವೈಸು ಚೆನ್ನಾಗಿ ಕೊಡ್ತಾ ಇರೋದು, ಮತ್ತು ಜನಗಳಿಂದ ನಿಮ್ಮಂಥ ಯಾರ್ಯಾರು ಏಥರ್ನ ಯೂಸ್ ಮಾಡ್ತಾರೋ ಅವ್ರ ಕಡೆಯಿಂದ ಒಂದು ಒಳ್ಳೆ ಫೀಡ್ಬ್ಯಾಕ್ ಬಂದಿರುವಂಥ ಸ್ಕೂಟರ್ ಅಂದರೆ ಏಥರ್. ಸೊ ಈ ಏಥರ್ನಲ್ಲಿ ಒಂದು ಹೊಸ ಸ್ಕೂಟರು ಬಂದಿದೆ. ಅದ್ರ ಪ್ರೈಸ್ ಎಷ್ಟು ಮತ್ತು ಏನೆಲ್ಲ ಚೇಂಜಸ್ ಆಗಿದೆ ಮುಂಚೆ ಇದ್ದಂತಹ ಸ್ಕೂಟರ್ಗಳಿಗೂ ಈಗ ಬಂದಿರೋ ಮಾಡೆಲ್ಗೂ ಏನೆಲ್ಲ ಚೇಂಜಸ್ ಆಗಿದೆ ಅದನ್ನು ತಿಳ್ಕೊತಾ ಹೋಗೋಣ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಏಥರ್ನ ನ್ಯೂ ಮಾಡೆಲ್ನ ಹೆಸರು ಬಂದು ಏಥರ್ 450 ಅಪೆಕ್ಸ್ ಅಂತ. ಸೊ ಇದರಲ್ಲಿ ಏನೆಲ್ಲ ಡಿಫ್ರೆನ್ಸ್ ಇದೆ, ಮುಂಚೆ 450X ಥರ್ಡ್ ಜನ್ರೇಷನ್ ಏನಿತ್ತು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ. ನಾವು ಲಾಸ್ಟು ಸ್ಕೂಟರ್ನ ನೋಡಿದ್ರೆ ಏಥರ್ 450X ಥರ್ಡ್ ಜನ್ರೇಷನ್ ಅಂದರೆ ಇದಕ್ಕಿಂತ ಮುಂಚೆ ಇದ್ದಂಥದ್ದು, ಅದು ಆಲ್ರೆಡಿ ಫೀಲ್ಡಲ್ಲಿ ಇದೆ, ತುಂಬ ಜನ ಯೂಸ್ ಮಾಡ್ತಿದ್ದಾರೆ. ಸೊ ಈ ಥರ್ಡ್ ಜನ್ರೇಷನಲ್ಲಿ ಏನಿದೆ ಮತ್ತು ಈ ಅಪೆಕ್ಸಲ್ಲಿ ಏನು ಡಿಫ್ರೆನ್ಸ್ ಇದೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಇದರಲ್ಲಿ 450 ಅಪೆಕ್ಸಲ್ಲಿ ನಿಮಗೆ ಮೊದಲನೇದು ಕಾಸ್ಟ್ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಇದು ಕಾಸ್ಟ್ ಬಂದು ನಿಮಗೆ 1,81,000 ಎಕ್ಸ್ ಶೋರೂಮ್ ಪ್ರೈಸ್. ಇದು ಆನ್ ರೋಡ್ ಅಂತ ಬಂದಾಗ ಇನ್ನೂ ನಿಮಗೆ ಜಾಸ್ತಿ ಆಗುವಂಥದ್ದು ಚಾನ್ಸ್ ಇದೆ. ಆಲ್ಮೋಸ್ಟ್ ಒಂದು 30,000 to 40,000 ಎಕ್ಸ್ಟ್ರಾ ಆಗ್ಬೋದು. ಯಾಕೆ ಅಂದರೆ ಇದರಲ್ಲಿ ಫೇಮ್ 2 ಸಬ್ಸಿಡಿ ಸಿಗೋದಿಲ್ಲ, ಆ ಕ್ಯಾಟಗರಿಗೆ ಬರೋದೇ ಇಲ್ಲ. ಇದು ಒಂದು 2-2.25 ಲಕ್ಷ ಆಗ್ಬೋದು ಇದು ಓವರ್ ಆಲ್ ಆನ್ ರೋಡ್ ಪ್ರೈಸು. ಇನ್ನು ಇದರಲ್ಲಿ ಇನ್ನೇನಿದೆ ಡಿಫ್ರೆನ್ಸು ಏನೆಲ್ಲ ಇದೆ ಅಂದರೆ, ಮೇಜರಾಗಿ ನಿಮಗೆ ಔಟ್ಲುಕ್ಕಿಗೆ ಬಂದರೆ ನಿಮಗೆ ಟ್ರಾನ್ಸ್ಪರೆಂಟ್ ಪ್ಯಾನಲ್ ಇದೆ. ನೀವು ಏನು ಏಥರ್ 450 ಫ್ರೇಮ್ ನೋಡ್ತಿರೋ, ಸೊ ಆ ಬಾಡಿ ಚಾಸಿಸ್ ಏನಿದೆಯೋ ಆ ಫ್ರೇಮು ನಿಮಗೆ ಕಾಣಿಸುತ್ತೆ, ವಿಸಿಬಲ್ ಹೊರಗಡೆಯಿಂದ ಕಾಣಿಸುತ್ತೆ. ಆ ಥರ ಒಂದು ಟ್ರಾನ್ಸ್ಪರೆಂಟ್ ಮತ್ತು ಬ್ಲೂ ಗ್ಲಾಸಿ ಫಿನಿಶಿಂಗ್ ಪ್ಯಾನಲ್ ಸಿಗುತ್ತೆ ನಿಮಗೆ, ಸೈಡ್ ಪ್ಯಾನಲ್ಸು ಸಿಗುತ್ತೆ. ಇನ್ನು ಅದು ಬಿಟ್ಟರೆ ಇನ್ನು ಇದು ಬೆಲ್ಟ್ ಡ್ರೈವಲ್ಲಿ ಒಂದು ಚೇಂಜಸ್ ಆಗಿದೆ. 450X ಮತ್ತು 450X ಥರ್ಡ್ ಜನ್ರೇಷನ್ ಏನೆಲ್ಲ ಗಾಡಿಗಳಿತ್ತು ಅದರಲ್ಲಿ ನಿಮಗೆ ನಾವು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ವಿ. ನಾನು ಇದರಲ್ಲಿ ಒಂದು ಡ್ರಾಬ್ಯಾಕ್ ಅಂತಲೇ ಹೇಳಿದ್ವಿ. ಏನಪ್ಪ ಅಂದರೆ, ಬೆಲ್ಟ್ಗೆ ಯಾವುದೇ ಥರದ ಕೇಸಿಂಗ್ ಇಲ್ಲ, ಇದು ಓಪನ್ ಇದೆ. ಸೊ ಇದರಿಂದ ನಿಮಗೆ ಡಸ್ಟ್ ಎಲ್ಲ ಕೂತು ಮೇ ಬಿ ಬೆಲ್ಟ್ ಡ್ಯೂರಬಿಲಿಟಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ. ನೀವು ಬೆಲ್ಟ್ ಡ್ರೈವ್ ಇದೆ ಮತ್ತು ಮೇಲ್ಗಡೆ ಮಾತ್ರ ಅದು ಕ್ಲೋಸ್ ಆಗಿರುತ್ತೆ, ಕೆಳಗಡೆಯಿಂದ ಕ್ಲೋಸ್ ಆಗಿರೋದಿಲ್ಲ. ಅದಕ್ಕೆ ಮಡ್ಡು ಡಸ್ಟ್ಗಳು ಕೂತ್ಕೊಂಡು ಹಾಳಾಗೋ ಚಾನ್ಸಸ್ ಇದೆ ಅಂತ ನಾವು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ವಿ. ಸೊ ಆ ಒಂದು ಕರೆಕ್ಷನ್ ಇದರಲ್ಲಿ ಆಗಿದೆ. ಏನಪ್ಪ ಅಂದರೆ, ನಿಮಗೆ ಏನು ಬೆಲ್ಟ್ ಡ್ರೈವ್ ಇದೆಯೋ ಆ ಬೆಲ್ಟ್ ಸುತ್ತಲೂ ಒಂದು ಪ್ರೊಟೆಕ್ಟಿವ್ ಲೇಯರ್, ಒಂದು ಬಾಕ್ಸ್ನ ಹಾಕಿದ್ದಾರೆ. ಸೊ ಅದು ಒಂದು ಚೇಂಜಸ್. ಓಕೆ, ದಟ್ಸ್ ಗುಡ್ ಥಿಂಗ್ ಆ್ಯಕ್ಚುಲಿ. ಈಗ ಕೆಸರಲ್ಲಿ ಮಡ್ಡಲ್ಲಿ ಏನಾದ್ರು ಓಡಾಡ್ತಾ ಇದ್ದರೆ ಆ ಮಡ್ಡೆಲ್ಲ ಬೆಲ್ಟಿಗೆ ಕೂತ್ಕೊಂಡು ಬೆಲ್ಟ್ ಹಾಳಾಗೋ ಚಾನ್ಸಸ್ ಇರುತ್ತೆ, ಮತ್ತು ಬೇಗ ಹರಿದೋಗೋದು ಮೀನ್ಸ್ ಕಿತ್ತೋಗೋವಂಥ ಚಾನ್ಸಸ್ ಇರುತ್ತೆ, ಮತ್ತು ಬೆಲ್ಟ್ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಟೋಟಲಿ ಇವನ್ ಚೈನ್ ಪುಲ್ಲಿನೂ ಸಹ ಬೆಲ್ಟ್ ಪುಲ್ಲಿನೂ ಸಹ ಹಾಳಾಗೋ ಚಾನ್ಸಸ್ ತುಂಬಾ ಇತ್ತು. ಸೊ ಅದು ಒಂದು ಕರೆಕ್ಷನ್ ಮಾಡ್ಕೊಂಡಿದ್ದಾರೆ ವಿತ್ ಅ ಗುಡ್ ಥಿಂಗ್. ಅದೇ ಬಿಟ್ಟರೆ ಇನ್ನೊಂದು ಮ್ಯಾಜಿಕ್ ಟ್ವಿಸ್ಟ್. ಸೊ ಮ್ಯಾಜಿಕ್ ಟ್ವಿಸ್ಟ್ ಅನ್ನೋದು ಒಂದು ಎಕ್ಸ್ಟ್ರಾ ಫೀಚರ್ಸ್ ಆ್ಯಡ್ ಆಗಿದೆ. ಏನಿದು ಮ್ಯಾಜಿಕ್ ಟ್ವಿಸ್ಟ್ ಅಂದರೆ, ಇದು ಒಂದು ಬ್ರೇಕಿಂಗ್ ಅಂದರೆ ನೀವೇನು ಗಾಡಿನ ಓಡಿಸ್ತಾ ಇರ್ತಾರೆ ಎಕ್ಸಲೇಟರ್ ಮಾಡಿಕೊಂಡು, ಗಾಡಿನಲ್ಲಿ ನೀವು ಸಡನ್ಲಿ ಬ್ರೇಕ್ ಹಾಕೋ ಅಂತ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಏನಪ್ಪ ಮಾಡುತ್ತೆ ಅಂದರೆ, ರೀಜನ್ ಅಂದರೆ ನಿಮಗೆ ಬೇರೆ ಕೆಲವೊಂದು ಗಾಡಿಗಳಿತ್ತು, ಏಥರಲ್ಲಿ ಇರಲಿಲ್ಲ, ಬಟ್ ಬೇರೆ ಗಾಡಿಗಳಲ್ಲಿತ್ತು. ನೀವು ಏನಾದರೂ ಎಕ್ಸಲೇಟರ್ನ ನೀವು ಕ್ಲಾಕ್ ವೈಸ್ ಮಾಡೋ ಬದಲು ಆ್ಯಂಟಿ ಕ್ಲಾಕ್ ವೈಸು ಮುಂದೆ ಏನಾದರೂ ನೀವು ರೊಟೇಟ್ ಮಾಡಿದಾಗ ನಿಮಗೆ ಬ್ಯಾಟ್ರಿ ರೀಜನ್ರೇಷನ್ ಆಗ್ತಾಯಿತ್ತು. ಇವನು ಓಲಾದಲ್ಲಿತ್ತು ಮತ್ತು ಕೆಲವೊಂದು ಟಿ ವಿ ಎಸ್ ಐಕ್ಯೂಬಲ್ಲಿ ಇತ್ತು, ಕೆಲವೊಂದು ಗಾಡಿಗಳಲ್ಲಿ ಅದು ರೀಜನ್ರೇಷನ್ ಬ್ರೇಕಿಂಗ್ ಸಿಸ್ಟಮ್ ಇತ್ತು. ಸೊ ಆ ಥರ ಒಂದು ರೀಜನ್ರೇಷನ್ ಎಕ್ಸಲೇಟರ್ ಸಿಸ್ಟಮ್ ಇತ್ತಲ್ಲ, ಅದು ಇಲ್ಲಿ ಅಪ್ಲೈ ಆಗಿದೆ. ರೀಜನ್ ಜೊತೆಗೆ ನೀವು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ, ಅದನ್ನು ಟ್ವಿಸ್ಟ್ ಮಾಡಿದ್ರೆ ನಿಮಗೆ ಗಾಡಿ ಫುಲ್ ಕಂಟ್ರೋಲ್ ಬರುತ್ತೆ. ನೋಡಿ, ಈ ರೀತಿ ಕಂಟ್ರೋಲ್ ಬರುತ್ತೆ. ನೆಕ್ಸ್ಟು ಇನ್ನು ಡೈಮೆನ್ಷನ್ ವೈಸು, ಅದು ಬಾಡಿ ಸ್ಟ್ರಕ್ಚರ್ ವೈಸ್ ನಾವು ನೋಡ್ತಾ ಹೋದರೆ ನಿಮಗೆ ಟೋಟಲ್ ವೆಯ್ಟ್ ಬಂದು 112 kg ಇದೆ, ಅಂದರೆ 111.6 kg ವೆಯ್ಟ್ ಬರುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸು 170 mm ಬರುತ್ತೆ. ಸೊ ಓಕೆ, ಯಾವುದೇ ಸಣ್ಣ ಪುಟ್ಟ ಆರ್ಮ್ಸ್ ಬಂದರೆ ನಿಮಗೆ ಹೊಡೆಯೋದಿಲ್ಲ. ಇನ್ನು ಸೀಟ್ ಹೈಟ್ ಬಂದು 180 mm ಬರುತ್ತೆ. ಈಗೇನು 450
ಅಪೆಕ್ಸ್ದು ನಾನು ಹೇಳ್ತಾ ಇರೋದಿದೆಲ್ಲ. ಮತ್ತು ಅಂಡರ್ ಸೀಟ್ ಸ್ಟೋರೇಜು, ನಿಮಗೇನು ಸ್ಟೋರೇಜ್ ಬರುತ್ತೋ ಅದು ತುಂಬ ಇಂಪಾರ್ಟು. 22 ಲೀಟರ್ ಸ್ಟೋರೇಜು ನಿಮಗೆ ಸಿಗುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಬಂದರೆ ನಿಮಗೆ ಇನ್ನು ಮುಂಚೆ ಇದ್ದದ್ದು ಪೀಕ್ ಪವರ್, ಮೋಟ್ರ್ ಪೀಕ್ ಪವರ್ ಎಷ್ಟಿತ್ತಪ್ಪ ಅಂದರೆ 6.2 ಕಿಲೋವ್ಯಾಟ್ ಪೀಕ್ ಪವರ್ ಇತ್ತು. ಬಟ್ ಇದರಲ್ಲಿ ಏನು ಚೇಂಜಸ್ ಆಗಿದೆ, 7 ಕಿಲೋವ್ಯಾಟ್ ಪೀಕ್ ಪವರ್ ಇದೆ. ಇನ್ನು ಪೀಕ್ ಟಾರ್ಕ್ ಎಷ್ಟಿದೆ, 26 ನ್ಯೂಟನ್ ಮೀಟರ್ ಇದೆ. ಟ್ರಾನ್ಸ್ಮಿಷನ್ ಬಂದು ಸಿಂಗಲ್ಲು, ಅದು ಅವಶ್ಯಕತೆ ಇಲ್ಲ, ಇರಲಿ, ಅದು ಟೆಕ್ನಿಕಲ್ ಫೀಚರ್ ಅಷ್ಟೇ. ಮುಂಚೆ ಎಲ್ಲ ನೀವು ಗಾಡಿಗಳಲ್ಲಿ ನೋಡ್ತಾ ಇದ್ರಿ, ಎಕೋ ಮೋಡ್ ನೋಡಿದ್ರಿ, ರೈಡ್ ಮೋಡ್ ನೋಡಿದ್ರೆ, ಮತ್ತು ಸ್ಪೋರ್ಟ್ಸ್ ಮೋಡ್ ಮಾಡಿದ್ರೆ, ಒಂದು ವ್ಯಾಪ್ ಮೋಡ್ ಅಂತ ಒಂದು ನೋಡಿದ್ರಿ. ಮುಂಚೆ 450X ಬಂದಿತ್ತು, ಮುಂಚೆ ಬೇಸಿಕಲಿ ಇರಲಿಲ್ಲ. ಇದರಲ್ಲಿ ಅಂದರೆ ವ್ಯಾಪ್ ಮೋಡ್ ಬದಲು ವ್ಯಾಪ್ ಪ್ಲಸ್ ಮೋಡ್ ಅಂತ ಒಂದು ಮೋಡ್ನ ಆ್ಯಡ್ ಮಾಡಿದ್ದಾರೆ, ಏನೋ ಒಂದು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ಡಿಫ್ರೆನ್ಸ್ ನೀವು ಮುಂಚೆದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ನಾವು ನೋಡ್ತಾ ಹೋದರೆ, ಮೊದಲನೇದು ಓಲ್ಡ್ ವರ್ಷನು ಮತ್ತು ನ್ಯೂ ವರ್ಷನ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿದ್ರೆ, ಮೊದಲನೇದು 450 ಅಪೆಕ್ಸ್, ಎರಡನೇದು 450X ಥರ್ಡ್ ಜನ್ರೇಷನ್. ಸೊ ಎರಡು ಡಿಫ್ರೆನ್ಸ್ ನೋಡ್ತಾವಲ್ಲ. ಬ್ಯಾಟ್ರಿ ಬಂದು ನಿಮಗೆ ಇದರಲ್ಲಿ 3.7 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿ ಇತ್ತು, ಅದರಲ್ಲೂ 3.7 ಕಿಲೋವ್ಯಾಟ್ ಬ್ಯಾಟ್ರಿ ಇತ್ತು. ಸೊ ಇದರಲ್ಲಿ ಸರ್ಟಿಫೈಡ್ ರೇಂಜ್ ಬಂದು 157 ಕಿಲೋಮೀಟರ್ ಸರ್ಟಿಫೈಡ್ ರೇಂಜ್ ಇದೆ ಅಪೆಕ್ಸಲ್ಲಿ. ಇದರಲ್ಲಿ 150 ಕಿಲೋಮೀಟರ್ ರೇಂಜ್ ಇದೆ, ಮುಂಚೆ ಇತ್ತು ಅದು. ಓಕೆ, ಬಟ್ ಸರ್ಟಿಫೈಡ್ ರೇಂಜ್ ಬಿಡಿ, ನಮಗೆ ಬೇಕಾಗಿರೋದು ಅಂದರೆ ನಾರ್ಮಲ್ ರೇಂಜ್ ಅಂದರೆ ನೀವು ಎಕೋ ಮಾಡಲ್ ಓಡಿಸಿದ್ರೆ 110 ಕಿಲೋಮೀಟ್ರು ಬರುತ್ತೆ ಯಾವುದರಲ್ಲಿ, ಅಪೆಕ್ಸಲ್ಲಿ. ಮತ್ತು ಮುಂಚೆದ್ರಲ್ಲೂ 110 ಕಿಲೋಮೀಟ್ರು ಕೊಟ್ಟಿದ್ರು ಒಂದು, ಬಟ್ 105 ಕಿಲೋಮೀಟ್ರ್ ಬರ್ತಾ ಇತ್ತು. ರೈಡ್ ಮೋಡಲ್ಲಿ ಓಡಿಸಿದ್ರೆ ಇದು 95 ಕಿಲೋಮೀಟ್ರ್ ಬರುತ್ತಂತೆ ಅಪೆಕ್ಸು, ಮುಂಚೆದು 90 ಕಿಲೋಮೀಟ್ರು ಬರ್ತಾ ಇತ್ತು. ಸ್ಪೋರ್ಟ್ಸ್ ಮೋಡಿಗೆ ಬಂದರೆ ಇವಾಗ ಏನು ಅಪೆಕ್ಸ್ ಇದೆಯೋ ಇದು 90 ಕಿಲೋಮೀಟ್ರ್ ಬರುತ್ತೆ, ಮುಂಚೆದು 85 ಕಿಲೋಮೀಟ್ರು ಬರ್ತಾ ಇತ್ತು. ಇನ್ನು ವ್ಯಾಪ್ ಮೋಡಿಗೆ ಬಂದರೆ ನಿಮಗೆ ಇದು ಅಪ್ಲಿಕೇಬಲ್ ಆಗಲ್ಲ, ಯಾಕಂದರೆ ಇದರಲ್ಲಿ ವ್ಯಾಪ್ ಪ್ಲಸ್ ಅಂತ ಇದೆ. ಮುಂಚೆ ಅದರಲ್ಲಿ ವ್ಯಾಪ್ ಮೋಡಲ್ಲಿ 75 ಕಿಲೋಮೀಟ್ರ್ ಬರ್ತಾಯಿತ್ತು, ಇದರಲ್ಲಿ ವ್ಯಾಪ್ ಪ್ಲಸ್ಸಲ್ಲಿ 75 ಕಿಲೋಮೀಟ್ರ್ ಬರುತ್ತೆ. ಅಂದರೆ ಏನಿಲ್ಲ, ಡಿಫ್ರೆನ್ಸ್ ಏನಿಲ್ಲ. ಅದರಲ್ಲಿ ಸ್ವಲ್ಪ ಪ್ಲಸ್ ಅಂತ ಮಾಡಿದರೆ ಸ್ವಲ್ಪ ಇನ್ನೂ ಸ್ಪೀಡು ಮತ್ತು ಒಂದು ಸಡನ್ ಸ್ಪೀಡ್ ಅಂತ ಏನು ಕರಿತೀವಿ, ಸಡನ್ ಟಾರ್ಕು, ಸಡನ್ ಪಿಕಪ್ಪು, ಸೊ ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಇನ್ನು ನಿಮಗೆ ಚಾರ್ಜಿಂಗ್ ಇದಕ್ಕೆ ಬಂದಾಗ ನಿಮಗೆ 0 to 80% ಚಾರ್ಜು, ಅದು ಓಮ್ ಚಾರ್ಜಿಂಗು. ಅಂದರೆ ಮನೆಯಲ್ಲಿ ಚಾರ್ಜ್ ಮಾಡಬೇಕಾದ್ರೆ ನಿಮಗೆ ಅಪೆಕ್ಸಲ್ಲಿ 4 hours 30 minutes ಬೇಕು, ಮುಂಚೆ ಅದಕ್ಕೂ 4 hours 30 minutes ಬೇಕು, ಯಾಕೆಂದರೆ ಸೇಮ್ ಬ್ಯಾಟ್ರಿ. ಸೊ ಸೇಮ್ ಬ್ಯಾಟ್ರಿ ಆಗಿಂದ ಅದರಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಆಗಲ್ಲ. ಇನ್ನು 0 to 100% ಆಗಬೇಕು ಚಾರ್ಜು ಅಂದರೆ 5 hours 45 minutes ಇತ್ತು, ಇದರಲ್ಲೂ 5 hours 45 minutes ಇದೆ. ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಇದು ಇಷ್ಟು. ಇನ್ನು ಕೆಲವೊಂದು ಸ್ಮಾಲ್ ಸ್ಪೆಸಿಫಿಕೇಶನ್ ಬಂದರೆ ನಿಮಗೆ ಈಗೇನು ಅಪೆಕ್ಸ್ ನೋಡ್ತಾ ಇದ್ದೀವಿ, ಇದರಲ್ಲಿ ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಮುಂಚೆನೂ ಅದೇ ಇತ್ತು, ಇದರಲ್ಲೂ ಇದೆ. ರೇರು ಮಾನೋಸ್ಯಾಕ್ ಸಸ್ಪೆನ್ಷನ್ ಇದೆ, ಮುಂಚೆನೂ ಅದೇ ಇತ್ತು, ಈಗಲೂ ಅದೇ, ಅದರಲ್ಲಿ ಏನು ಚೇಂಜಸ್ ಆಗಿಲ್ಲ. ಇನ್ನು ಫ್ರಂಟ್ ಡಿಸ್ಕ್ ನೋಡ್ತಾ ಹೋದರೆ ನಿಮಗೆ 200 mm ಡಿಸ್ಕ್ ಇದೆ, ಡಿಸ್ಕ್ ಬ್ರೇಕ್ ಇದೆ ಫ್ರಂಟು. ಇನ್ನು ಬ್ಯಾಕ್ ಸೈಡು ನೀವು ಬ್ರೇಕ್ ನೋಡಿದ್ರೆ 190 mm ಡಿಸ್ಕ್ ಬ್ರೇಕ್ ಸಿಗುತ್ತೆ ಬ್ಯಾಕ್ ಸೈಡು. ಇನ್ನು ಫ್ರಂಟ್ ಸ್ವಲ್ಪ ಸ್ಟ್ರಾಂಗ್ ಇದೆ, 10 mm ಜಾಸ್ತಿ ಇದೆ. ಇನ್ನು ಟೈರ್ ಬಂದರೆ ನಿಮಗೆ ಫ್ರಂಟು 90/90 ಇದೆ ಇದು, ಮತ್ತು 12 ಇಂಚ್ ಬಂದು ಸರ್ಕಲ್ ಬಂದು 12 ಇದೆ, ಬಟ್ ಆ ಬೇಸ್ ಬಂದು 90/90 ಇದೆ. ಇನ್ನು ರೇರ್ ಬಂದು ಸ್ವಲ್ಪ 100/80 ಇದೆ, ಸೊ ಸ್ವಲ್ಪ ದಪ್ಪ ಬರುತ್ತೆ. ಸೊ ಓವರಾಲ್ ನೀವು ಗಾಡಿನ ನೋಡಿದ್ರೆ 450 ಅಪೆಕ್ಸ್ ಅಂತ ಏನು ಈ ಗಾಡಿನ ನೋಡಿದ್ವಿ, ಇದರಲ್ಲಿ ಸ್ವಲ್ಪ ಏನು ಚೇಂಜಸ್ ಆಗಿದೆ ಅಂದರೆ ಸ್ವಲ್ಪ ಸ್ಪೆಸಿಫಿಕೇಶನ್ ಚೇಂಜಸ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇನ್ನು ರೇಂಜ್ ವೈಸ್ ಬಂದರೆ ಆಲ್ಮೋಸ್ಟ್ ಸೇಮೇ ಇದೆ, ನಾವೇನು ಇಲ್ಲಿವರೆಗೂ ನೋಡ್ತೀವೋ ಅದು ಆಲ್ಮೋಸ್ಟ್ ಸೇಮೇ ಇದೆ. ಏನು ಅಂಥ ಡಿಫ್ರೆನ್ಸ್ ಏನಿಲ್ಲ, ಒಂದು 5 ಕಿಲೋಮೀಟರ್ ಡಿಫ್ರೆನ್ಸ್ ತೋರಿಸಿದ್ದಾರೆ ಅವರು, ಬಟ್ ಅಂಥ ಏನೋ ಡಿಫ್ರೆನ್ಸ್ ಅಂತ ಅನಿಸೋದಿಲ್ಲ. ಬಟ್ ಪ್ರೈಸ್ ವೈಸು ತುಂಬಾ ಜಾಸ್ತಿ ಇದೆ. ಕ್ವಾಲಿಟಿ ಇದೆ ಪ್ರಾಡಕ್ಟು, ಬಟ್ ಈ ಪ್ರೈಸು ಸ್ವಲ್ಪ ಕಡಿಮೆ ಆದರೆ ಎಲ್ರಿಗೂ ಸಿಗುವಂಥ ಸ್ಕೂಟರ್ ಆಗುತ್ತೆ. ಅದು ಬಿಟ್ಟರೆ ಇವಾಗ ಮೈಂಡಲ್ಲಿ ಜನಗಳಿಗಿರೋದು ಇದು ಸ್ವಲ್ಪ ಕಾಸ್ಟ್ಲಿ. ಓಕೆ ಸ್ನೇಹಿತರೆ, ಇದು ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮಾಡಿ ತಿಳಿಸಿ. ಇದಿಷ್ಟು 450 ಅಪೆಕ್ಸ್ನ ಒಂದು ಫೀಚರ್ಸು, ಈಗ ಸದ್ಯಕ್ಕೆ ಬಂದಿರತಕ್ಕಂಥ ಫೀಚರ್ಸು. ಇನ್ನು ಡಿಸ್ಪ್ಲೇನಲ್ಲಿ ಏನೆಲ್ಲ ಸ್ಮಾರ್ಟ್ ಫೀಚರ್ಸ್ ಇದೆ ಅದನ್ನು ಅಷ್ಟು ಮಾಹಿತಿನ ಬಿಟ್ಟಿಲ್ಲ, ಬಟ್ ಇರುತ್ತೆ, ಸ್ಮಾರ್ಟ್ ಫೀಚರ್ ಖಂಡಿತ ಇರುತ್ತೆ. ಇದನ್ನೆಲ್ಲ ಮಾಡಿದರೆ ಅಪ್ಡೇಟ್ ಮಾಡಿದ್ರೆ ಅದನ್ನು ಖಂಡಿತ ಅಪ್ಡೇಟ್ ಮಾಡಿರ್ತಾರೆ. ಆದರೆ ಸೆಂಟರ್ ಸ್ಟ್ಯಾಂಡ್ ಒಂದು ಮಾತ್ರ ಇಲ್ಲ, ಇದು ನಾನು ಹೇಳ್ತಾನೆ ಇದ್ದೀನಿ, ಸೆಂಟರ್ ಸ್ಟ್ಯಾಂಡ್ ಇಲ್ಲಿವರೆಗೂ ಯಾರೂ ಕೊಟ್ಟಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಓಕೆ, ಮತ್ತೊಮ್ಮೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಓಕೆ, ಬಾಯ್. ಫಾರ್ಮೇಷನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.